ಎಲ್ಲರಿಗೂ ನಮಸ್ಕಾರ. ಇವತ್ತು ಆರೋಗ್ಯಕರವಾದ ಮೆಂತ್ಯ ಸೊಪ್ಪಿನ ರೈಸ್ ಮಾಡಿ ತೋರ್ಸಾಕತ್ತೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನ ಮುಂದೆ ನೋಡ್ತಾ ಹೋಗ್ರಿ. ನಾನೀಗ ಮಿಕ್ಸರ್ ಜಾರ್ ತೊಗೊಂಡೀನಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡೀನಿ. ಸ್ವಲ್ಪ ಹಾಕ್ಕೊಳ್ರಿ ಮತ್ತು ಖಾರಕ್ಕೆ ತಕ್ಕಂಗೆ ಮೆಣಸಿನ್ಕಾಯಿನ ಹಾಕ್ಕೊಳಕತ್ತೀನಿ. ತುಂಬ ಚೆನ್ನಾಗಿರ್ತೈತಿ ಮತ್ತು ಮೆಂತ್ಯ ಸೊಪ್ಪು ಆರೋಗ್ಯಕ್ಕೂ ಒಳ್ಳೆಯದು. ಹಿಂಗಾಗಿ ಮತ್ತು ಟಿಫನ್ ಬಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು. ಲಂಚ್ ಬಾಕ್ಸಿಗೆ ನಾವು ಇದನ್ನು ಕಟ್ಕೊಳಿಸ್ಬೋದು. ಈಗ ನಾನು ನೋಡ್ರಿ ಚಕ್ಕಿ ಮತ್ತು ಲವಂಗ ಏಲಕ್ಕಿನ ಹಾಕ್ಕೊಂಡೀನಿ. ಈಗ ಚಕ್ಕಿನ ನಾನು ಮುರಿದು ಹಾಕ್ಕೊಳಕತ್ತೀನಿ. ಒಂದು ಸಣ್ಣ ಇಂಚಷ್ಟು ಚಕ್ಕಿ ಇಷ್ಟು ಹಾಕ್ಕೊಂಡೀನಿ. ಈಗ ಇದಕ್ಕೆ ಟಮಾಟ ಹಣ್ಣು ಹಾಕ್ಕೋಬೇಕು. ಒಂದು ಟಮಾಟ ಹಣ್ಣು ತೊಗೊಂಡೀನಿ ನಾನು. ಟಮಾಟ ಹಣ್ಣು ಹಾಕ್ಕೊಂಡಾದ್ಮೇಲೆ ಈರುಳ್ಳಿ ಹಾಕ್ಕೊಳಕತ್ತೀನಿ, ಒಂದು ಅರ್ಧ ಈರುಳ್ಳಿ. ಮತ್ತು ಇದು ಹಸಿ ಕೊಬ್ಬರಿ ತುರಿ ಸ್ವಲ್ಪ ಹಾಕ್ಕೊಳ್ರಿ, ಭಾಳ ಹಾಕ್ಕೊಬೇಡ್ರಿ, ಚೆನ್ನಾಗಿರೋದಿಲ್ಲ. ಸ್ವಲ್ಪ ಕೊಬ್ಬರಿ ತುರಿ ಇಷ್ಟು ಹಾಕ್ಕೊಂಡು ಈಗ ನಾನು ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ. ಇದನ್ನು ಪೇಸ್ಟ್ ಮಾಡಿಟ್ಕೋಬೇಕು ಮೊದಲು. ಸ್ವಲ್ಪ ನೀರು ಹಾಕ್ಕೊಳಕತ್ತೀನಿ. ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು, ಯಾಕಂದ್ರೆ ಟಮಾಟ ಹಣ್ಣು ಹಾಕಿರೋದ್ರಿಂದ ನೀರಿನ ಅವಶ್ಯಕತೆ ಜಾಸ್ತಿ ಇರೋದಿಲ್ಲ. ಸ್ವಲ್ಪ ನಾನು ನೀರು ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ. ಸಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ಬೇಕಿದ್ನ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೋಡ್ಬೋದು. ಈಗ ಸಣ್ಣಗೆ ನಾನು ಪೇಸ್ಟ್ ಮಾಡ್ಕೊಂಡು ಬಂದೀನಿ, ರೆಡಿ ಆತಿದ್ದು. ಈಗ ಮತ್ತೆ ಈಗ ನಾವು ಈಗ ಯಾವ ಥರ ಮಾಡೋದು ಅನ್ನೋದನ್ನು ಮುಂದೆ ತೋರಿಸ್ತಾ ಹೋಗ್ತೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಈಗ ಒಂದು ಕುಕ್ಕರ್ನ ಇಟ್ಕೊಳಕತ್ತೀನಿ ನಾನು. ನೋಡಿರಿ, ಒಂದು ಕುಕ್ಕರ್ನ ಇಟ್ಕೊಂಡಿನಿ. ಈ ಕುಕ್ಕರಿಗೆ ನಾನು ಮನೆಯಲ್ಲೇ ಮಾಡಿದಂತಹ ಬೆಣ್ಣೆನ ಹಾಕ್ಕೊಳಕತ್ತೀನಿ. ಬೆಣ್ಣೆ ಹಾಕೋದ್ರಿಂದ ಟೇಸ್ಟು ಸಖತ್ತಾಗಿರ್ತೈತಿ. ಬೆಣ್ಣೆ ಬದಲು ನೀವು ತುಪ್ಪ ಸಹಿತನ ಹಾಕ್ಕೋಬೋದು. ಆದಷ್ಟು ನೀವು ಪಲಾವ್ ಈ ಥರ ಮಾಡಿದಾಗ ಈ ಥರ ತುಪ್ಪ ಅಥವಾ ಬೆಣ್ಣೆ ಯೂಸ್ ಮಾಡೋದ್ರಿಂದ ಅದಕ್ಕೆ ಇನ್ನೂ ರುಚಿ ಜಾಸ್ತಿ ಅಂತಲೇ ಹೇಳ್ಬೋದು. ಮತ್ತು ಆರೋಗ್ಯಕರವಾಗಿ ಇರೋಂಥ ಇದು ಬೆಣ್ಣೆ ತುಪ್ಪ ಇದನ್ನೆಲ್ಲ ನಾವು ಹೆಲ್ದಿ ಕೊಬ್ಬು ಅಂತಲೇ ಹೇಳ್ಬೋದು. ಅಂದರೆ ಗುಡ್ ಕೊಲೆಸ್ಟ್ರಾಲ್ ಅಂತೀವಲ್ಲ, ಗುಡ್ ಕೊಲೆಸ್ಟ್ರಾಲ್ ಅಂತಲೇ ಹೇಳ್ಬೋದು. ಈಗ ಸ್ವಲ್ಪ ನಾನು ಅಡುಗೆ ಎಣ್ಣೆ ಕೂಡ ಹಾಕ್ಕೊಳಕತ್ತೀನಿ. ಬೆಣ್ಣೆ ಮತ್ತು ಅಡುಗೆ ಎಣ್ಣೆನ ಹಾಕ್ಕೊಂಡಿನಿ. ಬೆಣ್ಣೆ ಸ್ವಲ್ಪ ಕರಗಲಿ. ಬೆಣ್ಣೆ ತುಪ್ಪ ಇವೆಲ್ಲ ಒಳ್ಳೆ ಕೊಲೆಸ್ಟ್ರಾಲ್ ಅಂತಲೇ ಹೇಳ್ಬೋದು. ಮಕ್ಕಳ ಬೆಳವಣಿಗೆಗೆ ಭಾಳ ಅಂದ್ರೆ ಭಾಳ ಅವಶ್ಯಕತೆ ಐತಿ. ಬೆಣ್ಣೆ ಮತ್ತು ತುಪ್ಪ ಇವೆಲ್ಲ ಬೇಕು. ಈಗ ನಾನು ಬೆಣ್ಣೆ ಕರಗಿಂದ ಇದಕ್ಕೆ ಏನೇನೆಲ್ಲ ಹಾಕ್ತೀನಿ ಅನ್ನೋದನ್ನು ಪೂರ್ತಿಯಾಗಿ ನೋಡಿರಿ. ಈಗ ನಾನು ಹಾಕ್ತಾ ಇರೋದು ಕರಿಬೇವು, ಸ್ವಲ್ಪ ಕರಿಬೇವು ಹಾಕ್ಕೊಳಕತ್ತೀನಿ. ಕರಿಬೇವು ಕೂಡ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಕರಿಬೇವು ಆದಮೇಲೆ ನಾನು ಈರುಳ್ಳಿನ ಕಟ್ ಮಾಡಿದಂಥ ಈರುಳ್ಳಿನ ಇದ್ರೊಳಗನ ಸೇರಿಸ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ನಾನು ಇದನ್ನ ಕೈಯಾಡಿಸ್ಕೋಬೇಕು. ನಾವು ರುಬ್ಬುವಾಗೂ ಈರುಳ್ಳಿನ ಹಾಕ್ಕೊಂಡಿದ್ವಿ ಸ್ವಲ್ಪ ಪ್ರಮಾಣದಾಗ. ಈಗೂ ಕೂಡ ಸ್ವಲ್ಪ ಈರುಳ್ಳಿನ ಹಾಕ್ಕೊಳ್ರಿ. ಇನ್ನೊಂದು ನಾನು ಇಲ್ಲಿ ಮರ್ತಿದ್ದೆ, ಬಟಾಣಿನ ನಾನು ಮರ್ತೀನಿ. ಅದಕ್ಕಿಂತ ಮುಂಚೆ ನೋಡಿರಿ, ಈಗ ಒಂದು 2 ಕಟ್ಟು ನಾನು ಮೆಂತ್ಯ ಸೊಪ್ಪನ್ನ ಬಿಡಿಸಿ ಆಮೇಲೆ ತೊಳೆದು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಮೆಂತ್ಯ ಸೊಪ್ಪನ್ನ ಹಾಕ್ಕೊತೀನಿ. ಅದಕ್ಕಿಂತ ಮುಂಚೆ ಉಪ್ಪು ಮತ್ತು ಅರಿಶಿಣದ ಪೌಡ್ರನ್ನ ಹಾಕ್ಕೊತೀನಿ. ಆಮೇಲೆ ಸೊಪ್ಪನ್ನ ಹಾಕ್ಕೊಂಡು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿವರೆಗೂ ನಾವು ಇದನ್ನ ಮೆಂತ್ಯ ಸೊಪ್ಪನ್ನ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಬಟಾಣಿ ಹಾಕಬೇಕು. ನಾನು ಮರೆತು ಲಾಸ್ಟಲ್ಲಿ ಹಾಕೀನಿ. ನೀವು ಇದೇ ಟೈಮ್ನಾಗ ಬಟಾಣಿ ಹಾಕ್ಕೊಳ್ರಿ. ಮತ್ತು ಈಗ ರುಬ್ಬಿಟ್ಟಿದ್ದು ಮಸಾಲ ಏನೈತಲ್ಲ, ಈಗ ಇವೆಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋದ್ಮೇಲೆ ನಾವು ಮಸಾಲನ ಹಾಕ್ಕೋಬೇಕು. ಮೊದಲು ಸೊಪ್ಪನ್ನ ಹಾಕ್ಕೋಬೇಕು. ಹಾಕ್ಕೊಂಡು ಯಾರೆಲ್ಲ ಹೊಸದಾಗಿ ಫಸ್ಟ್ ಟೈಮ್ ನೋಡೋಕತ್ತೀರಿ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಹಂಗೆ ನೋಡೋಕತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಆಲ್ ಅನ್ ಆಪ್ಷನ್ನ ಕ್ಲಿಕ್ ಮಾಡಿರಿ. ಈಗ ನೋಡಿರಿ, ನಾನು ಎಣ್ಣೆ ಮತ್ತು ಬೆಣ್ಣೆ ಒಳಗನ ಇದನ್ನು ಫ್ರೈ ಮಾಡ್ಕೊಳಕತ್ತೀನಿ. ಈ ಥರ ಚಲೋತ್ನಾಗಿ ಎಷ್ಟು ಫ್ರೈ ಮಾಡ್ಕೊತೀವಿ ಅಷ್ಟು ಚಲೋತ್ನಾಗಿ ಬರ್ತೈತಿ ಇದು ಅಂತಲೇ ಹೇಳ್ಬೋದು ರೈಸು. ಈ ಥರ ಚಲೋತ್ನಾಗಿ ನಾವು ಫ್ರೈ ಮಾಡ್ಕೊಂಡಾದ್ಮೇಲೆ ಮಿಕ್ಸರ್ ಮಾಡಿದ ಈ ಮಿಶ್ರಣನ ನಾನು ಇದಕ್ಕೆ ಸೇರಿಸ್ಕೊಂಡು ಇದು ಕೂಡ ಒಂದು 5-10 ನಿಮಿಷ ನಾವು ಚಲೋತ್ನಾಗಿ ಎಣ್ಣೆ ಒಳಗನ ಹುರ್ಕೋಬೇಕಾಗುತ್ತೆ. ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿರೋದ್ರಿಂದ ಎಲ್ಲನೂ
ಬಾಳೋತನ ಒಂದು ಸ್ವಲ್ಪ ನಾವು ಒಂದು 5-10 ನಿಮಿಷ ಇದನ್ನ ಚಲೋ ಹೊತ್ನಾಗಿ ಬಾಡಿಸ್ಕೋಬೇಕು. ಅಂದ್ರೆ ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಘಮ ಬರುತ್ತೆ ಅಂತಲೇ ಹೇಳ್ಬೋದು. ಇಷ್ಟ ಆದ್ರೆ ಸಾಕು ನೋಡಿರಿ. ಇದಕ್ಕೆಲ್ಲ ನಾವು ಗರಂ ಮಸಾಲ ಅದನ್ನೆಲ್ಲ ಹಾಕ್ಕೋಬೇಕು. ಸ್ವಲ್ಪ ಯಾವುದಾದ್ರೂ ಓಕೆನಾ, ನೀವು ಮನೆಯಲ್ಲಿ ಮಾಡಿದಂತಹ ಗರಂ ಮಸಾಲ ಆದರೂ ಹಾಕ್ಕೊಳ್ರಿ, ಇಲ್ಲ ಹೊರಗಡೆ ತಂದಿರೋಂತಹ ಮಸಾಲ ಆದರೂ ನೀವು ಹಾಕ್ಕೋಬೋದು. ಈಗ ಗರಂ ಮಸಾಲ ಮತ್ತು ಧನಿಯಾ ಪೌಡ್ರು ಸ್ವಲ್ಪ ಹಾಕ್ಕೊತೀನಿ ನಾನು. ಇದು ಧನಿಯಾ ಪೌಡ್ರು. ಗರಂ ಮಸಾಲ ಆದಮೇಲೆ ಧನಿಯಾ ಪೌಡ್ರ್ ಹಾಕ್ಕೊಂಡಿನಿ. ಮಿಕ್ಸ್ ಮಾಡಿಕೊಂಡು ಮೊದಲು ನಾನು ನೆನೆ ಹಾಕಿಟ್ಟಿದ್ದೆ ಅಕ್ಕಿನ. ನೀವು ಯಾವುದೋ ಬಟ್ಲದಿಂದ ಒಂದು ಅಕ್ಕಿ ತೊಗೊಂಡ್ರಿ ಅಂದ್ರೆ 2 ಬಟ್ಲ ನಾವು ನೀರು ಹಾಕ್ಕೋಬೇಕಾಗುತ್ತೆ. ಕರೆಕ್ಟು ಅಳತೆ ಅಂತಂದ್ರೆ 1 ಬಟ್ಲಿಗೆ 2 ಬಟ್ಲ ನೀರು. ಇಷ್ಟಾದ್ರೆ ಸಾಕು ನೋಡಿರಿ. ಈಗ ಈ ಟೈಮ್ನಾಗ ನಾನು ಬಟಾಣಿ ಹಾಕೋದನ್ನು ಮರ್ತಿದ್ದೆ. ಮೊದಲಾದರೂ ಹಾಕೋಬೋದಿತ್ತು, ಈಗಾದರೂ ಹಾಕೋಬೋದಿತ್ತು. ಹೀಗಾಗಿ ನಾನು ಲಾಸ್ಟಲ್ಲಿ ಬಟಾಣಿನ ಆ್ಯಡ್ ಮಾಡೀನಿ. ನೀವು ಮೊದಲನೇ ಬಟಾಣಿನ ಹಾಕ್ಕೊಳ್ರಿ. ಹಸಿ ಬಟಾಣಿ ನಾನು ತೊಗೊಂಡಿರೋದು. ಈಗ ಸೀಸನ್ ಇರೋದ್ರಿಂದ ಹಸಿ ಬಟಾಣಿನ ಹಾಕ್ಕೊಂಡಿನಿ. ಈಗ ಅಕ್ಕಿನ ಹಾಕ್ಕೊಂಡು ಆದಮೇಲೆ ಲಾಸ್ಟಿಗೆ ನಾನು ಬಟಾಣಿ ಹಾಕ್ಕೊಂಡು 2 ಸೀಟಿ ಮಾಡಿಸಿದ್ರೆ ರುಚಿ ಆದ ಮೆಂತ್ಯ ಸೊಪ್ಪಿನ ಬಾತು ರೆಡಿ ಆಗುತ್ತೆ. ಇದು ಲಂಚ್ ಬಾಕ್ಸ್ ರೆಸಿಪಿ. ಇದು ನೀವು ಆರಾಮ್ಸೆ ಮಕ್ಕಳಿಗೆ ನೀವು ಇದನ್ನು ಮಾಡಿ ಕಳ್ಸ್ಬೋದು. ಆರೋಗ್ಯಕ್ಕೂ ಒಳ್ಳೆಯದು, ರುಚಿನೂ ಆಗಿರ್ತೈತಿ. ಇದ್ರ ಜೊತೆ ನಾವು ಮೊಸರಿನ ರೈತ ಮಾಡಿ ತಿನ್ಬೋದು, ಚೆನ್ನಾಗಿರುತ್ತೆ. ಈಗ ನೋಡಿರಿ ಬಟಾಣಿನ ಸೇರಿಸಿದೆ. ಈಗ ಕುಕ್ಕರ್ನ ಕ್ಲೋಸ್ ಮಾಡಿಕೊಂಡು 1-2 ಸೀಟಿ ಮಾಡಿಸ್ತೇನೆ ನಾನು. ಈಗ ರೆಡಿ ಆಯಿತು ನೋಡ್ಬೋದು. ಸೂಪರಾಗಿರೋಂತಹ ಮೆಂತ್ಯ ಸೊಪ್ಪಿನ ರೈಸು ತಿನ್ನೋಕೆ ರೆಡಿ ಆಯ್ತು. ಇಷ್ಟು ಮಸ್ತಾಗಿತ್ತು ನೋಡ್ಬೋದು ನೀವು. ತುಂಬ ಚೆನ್ನಾಗಿರ್ತೈತಿ. ಇದು ಮಿಕ್ಸ್ ಮಾಡ್ಕೋಬೇಕು, ಯಾಕಂತಂದ್ರೆ ಸೊಪ್ಪೆಲ್ಲ ಮೇಲೆ ಬಂದು ಕುತ್ಕೊಂಡಿರ್ತೈತಿ, ಮಸಾಲೆ ಎಲ್ಲ. ಹೀಗಾಗಿ ಇದನ್ನೆಲ್ಲ ನಾವು ಮಿಕ್ಸ್ ಮಾಡಿಕೊಂಡು ಸರ್ವಿಂಗ್ ಬೌಲಿಗೆ ಹಾಕ್ಕೊಳ್ಳೋಣಂತ. ನೋಡಿದ್ರಲ್ಲ, ಈ ರೆಸಿಪಿ ಇಷ್ಟ ಆತಂದ್ರೆ ಒಂದು ಲೈಕ್ ಕೊಡಿರಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಆದಷ್ಟು ಶೇರ್ ಮಾಡಿರಿ ವಿಡಿಯೋಸ್ನ. ಈ ರೆಸಿಪಿನ ಮಾಡಿಕೊಂಡು ಏನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ. ನೋಡಿರಿ, ಸರ್ವಿಂಗ್ ಬೌಲಿಗೆ ಹಾಕಕತ್ತೀನಿ ಬಿಸಿಯಾದ ಮೆಂತ್ಯ ಸೊಪ್ಪಿನ ಬಾತ್. ದಿನ ಒಂದೇ ಥರ ತಿಂದು ಬೇಜಾರಾದಾಗ ಈ ಥರ ರೆಸಿಪೀಸ್ನ ನಾವು ಮಾಡ್ಕೊಂಡು ತಿನ್ನಬೇಕಾಗುತ್ತೆ. ರೈಸ್ ರೆಸಿಪಿ ಮತ್ತು ಇನ್ನೂ ಒಂದು, ಮಕ್ಕಳು ಸ್ಕೂಲಿಗೆ ಹೋಗುವಾಗ ನಾವು ಯಾವುದು ಮಾಡಬೇಕು ಅನ್ನೋ ಪ್ರಶ್ನೆಗೆ ನಾವು ಡೈಲಿ ಒಂದೊಂದು ಥರ ರೈಸ್ನ ಮಾಡಬೇಕಾಗತ್ತೆ. ಅದರೊಳಗೆ ಇದು ಒಂದು ಕೂಡ ಹೌದು. ಮೆಂತ್ಯ ಬಾತು, ಟಮಾಟೊ ಬಾತು, ಮೆಂತ್ಯ ಬಾತು, ಪಲಾವು, ಸಾಕಷ್ಟು ಥರ ಮಾಡ್ಕೋಬೋದು. ಮತ್ತು ಪಾಲಕ್ ರೈಸು, ಇವೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಂತಲೇ ಹೇಳ್ಬೋದು. ನೋಡಿದ್ರಲ್ಲ, ಮತ್ತೆ ಭೇಟಿ ಆಗ್ತೀನಿ ನೆಕ್ಸ್ಟ್ ರೆಸಿಪಿಯೊಂದಿಗೆ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ.